ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಪರಿಚಯವಾಗಿ ನಂತರ ಸ್ನೇಹವಾಗಿ ಮೊದಲಿಗೆ ಅಣ್ಣ ತಂಗಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ನಂತರ ಪ್ರೇಮದ ಬಲೆಯಲ್ಲಿ ಬಿದ್ದಂಥ ಇವರಿಬ್ಬರು ಕೂಡ ಅದ್ದೂರಿಯಾಗಿ ಮದುವೆಯೂ ಕೂಡ ಆಗ್ತಾರೆ. ಅವರ ಎಂಗೇಜ್ಮೆಂಟೇ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ರೆ ಅದಾದ ಬಳಿಕ ಮದುವೆ ಮತ್ತೊಂದು ರೀತಿಯಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ. ಈ ಮೂಲಕ ಮುದ್ದಾದಂತಹ ಜೋಡಿ ಇದು ಅಂತಲೂ ಕೂಡ ಎಲ್ಲರಿಂದನೂ ಕೂಡ ದೃಷ್ಟಿಯನ್ನು ತೆಗೆಸಿಕೊಂಡಿದ್ದಂತಹ ಆರೈಕೆಗೆ ಒಳಪಟ್ಟಿದ್ದಂಥ ಜೋಡಿ ಕೆಲವೇ ವರ್ಷಗಳಲ್ಲಿ ದೂರ ಆಗ್ತಾರೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಹೌದು, ಕೆಲವೇ ವರ್ಷಗಳಲ್ಲಿ ಈ ಜೋಡಿ ದೂರವಾಗುತ್ತೆ. ದೂರವಾದಂತಹ ಕೆಲವೇ ತಿಂಗಳುಗಳಲ್ಲಿ ಮತ್ತೆ ಇವರಿಬ್ಬರು ಕೂಡ ಒಟ್ಟಾಗ್ತಾರೆ. ಒಟ್ಟಾಗೋದು ಮತ್ತೆ ಇವರಿಬ್ಬರ ಸಂಬಂಧ ಸರಿ ಹೋಗುತ್ತಾ, ಮತ್ತೆ ಇಬ್ಬರು ಕೂಡ ಜೊತೆ ಆಗ್ತಾರಾ, ಮುಂದೆ ಯಾವುದಾದ್ರೂ ಒಂದು ಅವಕಾಶ ಸಿಕ್ಕಿದ್ರೆ ಇವರಿಬ್ಬರನ್ನು ಕೂಡ ಒಂದು ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಕಾರಣವಾಗಿದೆ. ಜೊತೆಗೆ ಇವರಿಬ್ಬರು ಕೂಡ ಇನ್ನು ಮುಂದೆ ಅದೇ ರೀತಿ ಅಂದರೆ ಈಗಾಗಲೇ ಡಿವೋರ್ಸನ್ನು ಪಡ್ಕೊಂಡಿರೋದ್ರಿಂದ ದೂರ ಆಗ್ತಾರೋ ಅಥವಾ ಜೊತೆ ಆಗುವಂಥ ಸಾಧ್ಯತೆ ಇದೆಯಾ ಅನ್ನೋದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆ ಜೋಡಿ ಯಾವುದು ಅಂತಲೂ ಕೂಡ ಬಹುಶಃ ನಿಮಗೆ ಗೊತ್ತಾಗಿರುತ್ತೆ. ಅದೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಜೋಡಿ. ಆ ಜೋಡಿಯ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಪರಿಚಯವಾಗಿದ್ದಂಥ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಬಳಿಕ ಪ್ರೀತಿಸಿ ಮದುವೆ ಆಗಿದ್ರು. 4 ವರ್ಷ ಖುಷಿಯಾಗಿ ಸಂಸಾರವನ್ನು ಸಾಗಿಸಿದ್ರು. ಸಾಕಷ್ಟು ಜನ ಈ ಜೋಡಿಯ ಮೇಲೆ ಕಣ್ಣನ್ನು ಕೂಡ ಹಾಕಿದ್ರು. ಜೊತೆಗೆ ಗಂಡ ಹೆಂಡತಿ ಅಂದರೆ ಹೀಗಿರಬೇಕಪ್ಪ ಅಂತಲೂ ಕೂಡ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಒಂದು ರೀತಿಯಲ್ಲಿ ಸ್ನೇಹಿತರ ರೀತಿಯಲ್ಲೇ ಇದ್ದರು. ಪತ್ನಿಯ ಯಾವ ನಡೆಗೂ ಕೂಡ ಚಂದನ್ ಅವರ ಅಡ್ಡಿ ಆತಂಕಗಳಿರಲಿಲ್ಲ. ಯಾವುದೇ ರೀತಿಯಾದಂಥ ರೀಲ್ಸ್ಗಳು ಮಾಡಿದ್ರೂ ಕೂಡ ಅದಕ್ಕೆ ಒಂದಷ್ಟು ವಿಶೇಷವಾದಂಥ ಮೆಚ್ಚುಗೆ ಬರ್ತಿದ್ದೆ ಹೊರತು ಬೇಡ ಆ ರೀತಿಯಲ್ಲ ಈ ರೀತಿಯಲ್ಲ ಅನ್ನುವಂತಹ ಬಹಿರಂಗದ ಮಾತುಗಳು ಬರ್ತಾ ಇರಲಿಲ್ಲ. ಈ ನಡುವೆ ಗಂಡ ಹೆಂಡತಿಯು ಕೂಡ ಒಟ್ಟಿಗೆ ರೀಲ್ಸ್ಗಳನ್ನು ಕೂಡ ಮಾಡ್ತಾಯಿದ್ರು. ಒಟ್ಟಿಗೆ ಒಂದಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿದ್ದರು. ಚಂದನ್ ಶೆಟ್ಟಿ ಕೂಡ ನಿವೇದಿತಾಳ ಯಾವ ಒಂದು ಆಸೆ ಆಮಿಷಗಳಿಗೂ ಕೂಡ ಅಡ್ಡಿಯಾಗಿರಲಿಲ್ಲ. ಇವನ್ ಚಂದನ್ ಶೆಟ್ಟಿಯ ಕೆಲವೊಂದಷ್ಟು ನಿರ್ಧಾರಗಳಿಗೂ ಕೂಡ ನಿವೇದಿತಾ ಅಡ್ಡಿಯಾಗಿರಲಿಲ್ಲ. ಇನ್ಫ್ಯಾಕ್ಟು ಚಂದನ್ ಶೆಟ್ಟಿ ನಿವೇದಿತಾ ಗೌಡಗೆ ಸಾಕಷ್ಟು ಸರ್ಪ್ರೈಸ್ಗಳ ಮೇಲೆ ಸರ್ಪ್ರೈಸನ್ನು ಕೊಟ್ಟಿದ್ದರು. ಇದೊಂದು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದರೂ ಕೂಡ ಒಳ್ಳೆಯ ಸಂಬಂಧ ಒಳ್ಳೆಯ ಬಾಂಧವ್ಯವೇ ಇತ್ತು. ಬಟ್ಟು ಒಳ್ಳೆಯ ಸೊಸೆಯಾಗಿದ್ರಾ ಈ ನಿವೇದಿತಾ? ಖಂಡಿತವಾಗ್ಲೂ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಇಬ್ಬರು ಒಟ್ಟಿಗಿದ್ರು. ತಂದೆ ತಾಯಿ ಯಾರೂ ಕೂಡ ಜೊತೆಗಿರಲಿಲ್ಲ. ಇನ್ಫ್ಯಾಕ್ಟ್ ಆ ರೀತಿ ಇದ್ದಿದ್ರೆ 4 ವರ್ಷವೂ ಕೂಡ ಈ ಸಂಸಾರ ಸಾಗ್ತಾ ಇರಲಿಲ್ಲ ಅನ್ನೋದರಲ್ಲಿ ಡೌಟ್ ಇಲ್ಲ. ಒಂದು. ಎರಡನೇ ವಿಚಾರ, ಹೋಗ್ತಾ ಇವರ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಹೋಯಿತು. ಎಲ್ಲೋ ಒಂದು ಕಡೆ ಇಬ್ಬರ ನಡುವೆ ಹೊಂದಾಣಿಕೆಯ ಕೊರತೆಯೂ ಕೂಡ ಕಾಣೋದಕ್ಕೆ ಶುರುವಾಯಿತು. ನಂತರ ಇದು ದೊಡ್ಡದಾಗೋದು ಬೇಡ, ಬೀದಿ ರಂಪ ಮಾಡ್ಕೊಳ್ಳೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಂಥ ಇವರಿಬ್ಬರೂ ಕೂಡ ವಿಚ್ಛೇದನವನ್ನು ಪಡೆಯೋದಾಗಿ ಸ್ಪಷ್ಟಪಡಿಸಿದರು. ವಿಚ್ಛೇದನ ಪಡೆದಂಥ 9 ತಿಂಗಳ ಬಳಿಕ ಈ ಜೋಡಿ ಮತ್ತೆ ಒಟ್ಟಿಗೆ ಕಾಣಿಸ್ಕೊಳ್ಳುತ್ತೆ, ಒಟ್ಟಿಗೆ ಪ್ರೆಸ್ ಮೀಟನ್ನು ಮಾಡುತ್ತೆ ಮತ್ತು ಒಟ್ಟಿಗೆ ಕೆಲವೊಂದು ದೃಶ್ಯಗಳಲ್ಲಿ ಅಭಿನಯಿಸುತ್ತೆ. ಕೆಲವೊಂದಷ್ಟು ತುಂಬ ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಅಂತಹ ಕ್ಷಣಗಳಿಗೆ ಅಸಲಿಗೆ ಇವರಿಬ್ಬರು ಕೂಡ ಸಾಕ್ಷಿ ಆಗ್ತಾರೆ. ಚಂದನ್ ಶೆಟ್ಟಿ ಅಳುತ್ತಾ ಇದ್ದರೆ ನಿವೇದಿತಾ ಗೌಡ ಕೂಡ ಕಣ್ಣಲ್ಲಿ ಕಂಬನಿ ತುಂಬಿ ಹೋಗಿತ್ತು. ಇಬ್ಬರು ಕೂಡ ಸಮಾಧಾನ ಪಡಿಸ್ಕೊಳ್ತಾ ಇದ್ರು, ತಬ್ಕೊಂಡಿದ್ರು. ನಿವೇದಿತಾ ಬೆನ್ನನ್ನು ಸವರಿ ಇಲ್ಲಿ ಚಂದನ್ ಶೆಟ್ಟಿ ಒಂದು ಸಮಾಧಾನ ಮಾಡುವಂಥ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಬಿಡ್ತು. ಮಂಗಳವಾರ ಈ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಯಿತು. ಇಬ್ಬರು ಮತ್ತೆ ಒಂದಾದ್ರಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ತಲೆ ಕೆಡಿಸ್ಕೊಂಡು ಕೂತಿದ್ರು. ಇವರಿಬ್ಬರು ಕೂಡ ದೂರ ಆಗಿದ್ದು ಸುಳ್ಳ? ಈಗ ಇವರಿಬ್ಬರ ನಡುವೆ ಕಾಂಪ್ರಮೈಸ್ ಆಯಿತಾ ಅಥವಾ ಇದು ಕೊನೆಯ ಭೇಟಿಯಾ? ಅದಕ್ಕೆ ಈ ರೀತಿ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇತ್ತು. ಆದರೆ ಬಳಿಕ ಇದಕ್ಕೂ ಕೂಡ ಉತ್ತರ ಸಿಕ್ತು. ಡಿವೋರ್ಸ್ ಪಡೆದರೂ ಕೂಡ ಈ ಜೋಡಿ ತೆರೆ ಮೇಲೆ ಒಂದಾಗಿದೆ. ಮುದ್ದು ರಾಕ್ಷಸಿ ಎನ್ನುವಂಥ ಸಿನಿಮಾದಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಜೋಡಿಯಾಗಿ ನಟಿಸಿದ್ದಾರೆ. ಇನ್ಫ್ಯಾಕ್ಟ್ ಈ ಸಿನಿಮಾವನ್ನು ಒಪ್ಪಿಕೊಂಡಿದ್ದು ಇವರಿಬ್ಬರು ಕೂಡ ಚೆನ್ನಾಗಿದ್ದಂಥ ಸಂದರ್ಭದಲ್ಲೇ. ಮಂಗಳವಾರ ಸಿನಿಮಾದ ಚಿತ್ರೀಕರಣ ಮುಕ್ತಾಯವಾಗಿದೆ. ಶೂಟಿಂಗ್ ವೇಳೆ ನಿವೇದಿತಾ ಗೌಡ ಅಳ್ತಾ ಇದ್ರೆ ಚಂದನ್ ಶೆಟ್ಟಿ ತಬ್ಬಿಕೊಂಡು ಸಮಾಧಾನ ಮಾಡಿದ್ದಾರೆ. ಮುದ್ದು ರಾಕ್ಷಸಿ ಸಿನಿಮಾದ ಕೊನೆಯ ದೃಶ್ಯ ಇದು ಅನ್ನೋದು ನಂತರ ಗೊತ್ತಾಗುತ್ತೆ. ಈ ದೃಶ್ಯದಲ್ಲಿ ನಿವೇದಿತಾ ಗೌಡ ಚಂದನ್ ಶೆಟ್ಟಿಯನ್ನು ತಬ್ಬಿಕೊಂಡು ಬಿಕ್ಕಿ ಹತ್ತಿದ್ರೆ ಈ ವಿಡಿಯೋ ನೋಡಿದಂಥ ಅಭಿಮಾನಿಗಳು ನೀವಿಬ್ಬರು ಮತ್ತೆ ಒಂದಾಗಿ ಅಂತಲೂ ಕೂಡ ಕಮೆಂಟನ್ನು ಮಾಡಿದ್ದಾರೆ. ಬಟ್ಟು ಇದು ಚಂದನ್ ಶೆಟ್ಟಿ ಬಿಟ್ಟು ಹೋಗುವಂಥ ಏರ್ಪೋರ್ಟ್ಗೆ ಇನ್ನೇನು ಹೋಗಬೇಕು ಅನ್ನುವಂತಹ ಸಂದರ್ಭದ ಸೀನ್ ಅನ್ನೋದು ಗೊತ್ತಾಗಿದೆ. ಯಾರನ್ನ ನಿವೇದಿತಾಳನ್ನು ಬಿಟ್ಟು ಚಂದನ್ ಶೆಟ್ಟಿ ತೆರಳುವಂತಹ ದೃಶ್ಯ ಅದು. ಇನ್ಫ್ಯಾಕ್ಟ್ ಇದು ಇವರ ಲೈಫಿಗೂ ಕೂಡ ತುಂಬ ಹತ್ತಿರವಾಗಿರುವಂಥ ದೃಶ್ಯ ಅಂತಲೂ ಕೂಡ ಹೇಳ್ಬೋದು. ಇದು ಬಹುಶಃ ಇವರಿಬ್ಬರ ಕೊನೆಯ ಭೇಟಿ ಆಗಿದ್ರೂ ಕೂಡ ಆಗಿರಬಹುದು ಈ ರೀತಿಯಾಗಿ. ಹಾಗಾಗಿ ಈ ದೃಶ್ಯ ಸಿಕ್ಕಾಬಟ್ಟೆ ಮನಕಲಕುವ ಹಾಗಿತ್ತು.
ಈ ಜೋಡಿ ಜೊತೆಯಾಗಿದ್ದರೆ ಇದೇ ರೀತಿ ಈ ಸಿನಿಮಾವನ್ನು ಒಪ್ಪಿಕೊಂಡಿದ್ರಲ್ವಾ, ಅದೇ ರೀತಿ ಈ ಸಿನಿಮಾವನ್ನು ಮುಗಿಸಿಕೊಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿತ್ತಲ್ವಾ ಅಂತಲೂ ಕೂಡ ಸಾಕಷ್ಟು ಜನ ಹೇಳ್ತಾರೆ. ನಿಮ್ಮ ಖಾಸಗಿ ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಕೂಡ ಅದು ವೃತ್ತಿ ಜೀವನಕ್ಕೆ ಅಡ್ಡಿಯಾಗಬಾರ್ದು ಅನ್ನೋದನ್ನು ಇಲ್ಲಿ ಇದೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಕೂಡ ತೋರಿಸಿಕೊಟ್ಟಿರೋದ್ರ ಜೊತೆಗೆ ಒಂದೊಳ್ಳೆ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಅದರ ಜೊತೆಗೆ ಫ್ಯಾನ್ಸ್ ಮಾತ್ರ ಸಾಕಪ್ಪ, ನೀವು ಇಷ್ಟೆಲ್ಲ ಆಯ್ತಲ್ಲ, ಈಗ ಹೇಗೂ ಒಂದು ಸ್ವಲ್ಪ ಜೊತೆ ಆಗಿದ್ದೀರಲ್ಲ, ಒಟ್ಟಿಗೆ ಇದ್ದುಬಿಡಿ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಕೊನೆಯ ದಿನದ ಚಿತ್ರೀಕರಣದ ಬಳಿಕ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಮೊಟ್ಟ ಮೊದಲ ಬಾರಿಗೆ ಕೆಲವೊಂದಷ್ಟು ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಮನುಷ್ಯ ಅಂದಮೇಲೆ ಭಾವನೆಗಳಿರ್ತವೆ. ನಾವು 4 ವರ್ಷ ಜೊತೆಯಾಗಿ ಇದ್ದವರು, ಈಗ ದೂರ ಆಗಿದ್ದೇವೆ. ಶೂಟಿಂಗ್ ಕೊನೆಯ ದಿನವಾಗಿದ್ದರಿಂದ ಹಿಂದಿನ ದಿನವೇ ಮನಸ್ಸು ಗಟ್ಟಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧರಿಸಿದ್ದೆ ಅಂತೇಳ್ಬಿಟ್ಟು ಚಂದನ್ ಹೇಳ್ತಾರೆ. ಆದರೂ ಕೂಡ ವೈಯಕ್ತಿಕ ಜೀವನ ಬೇರೆ, ವೃತ್ತಿ ಜೀವನ ಬೇರೆ, ಇದನ್ನು ಜೊತೆ ಸೇರಿಸೋದು ಒಳ್ಳೆಯದಲ್ಲ. ಅವರು ಅವರ ವೃತ್ತಿ ಜೀವನದಲ್ಲಿ ಮುಂದುವರಿಯಲಿ, ನಾನು ನನ್ನ ವೃತ್ತಿ ಜೀವನದಲ್ಲಿ ಮುಂದುವರಿತೇನೆ. ಸಿನಿಮಾದಲ್ಲಿ ನಿವೇದಿತಾ ಗೌಡ ಪಾತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದ್ದು ನಾನು ಅವರ ಬಾಯ್ ಫ್ರೆಂಡ್ ಪಾತ್ರದಲ್ಲಿ ನಟಿಸಿದ್ದೇನೆ ಅಷ್ಟೇ ಅಂತಲೂ ಕೂಡ ಹೇಳ್ತಾರೆ. ಕೊನೆಯ ದಿನದ ಚಿತ್ರೀಕರಣ ಇದಾಗಿತ್ತು, ಹೀಗಾಗಿ ಸ್ವಲ್ಪ ಭಾವನಾತ್ಮಕವಾಗಿ ಇಬ್ಬರು ಕೂಡ ಎಮೋಷ್ನಲ್ ಆಗಿದ್ವಿ. ಇನ್ನು ಮುಂದೆ ಇಬ್ಬರು ಕೂಡ ದೂರ ಆಗೋದು ಇದ್ದಿದೆ. ಈಗಾಗಲೇ ಕಂಪ್ಲೀಟಾಗಿ ಬದುಕು ಬದಲಾಗಿದೆ. ಅವರು ಅವರ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ, ನಾನು ನನ್ನ ಹಾದಿಯಲ್ಲಿ ಹೋಗ್ತಾ ಇದ್ದೇನೆ ಅಂತಲೂ ಕೂಡ ಹೇಳ್ತಾರೆ. ನಿವೇದಿತಾ ಗೌಡ ಕೂಡ 4 ವರ್ಷ ನಾವು ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ದೇವೆ. ಇದು ತುಂಬ ಎಮೋಷ್ನಲ್ ಆಗಿತ್ತು. ಯಾವುದೇ ಸಿನಿಮಾ ಆದರೂ ಕೂಡ ಶೂಟಿಂಗ್ನ ಕೊನೆಯ ದಿನ ಬೇಸರ ಆಗುತ್ತೆ, ಆದರೆ ಈ ಸಿನಿಮಾ ಆ ರೀತಿಯಲ್ಲ, ನಮ್ಮ ಲೈಫ್ ಟೈಮ್ ಮೆಮೊರೀಸ್ ಅಂತಲೂ ಕೂಡ ಹೇಳ್ತಾರೆ. ಈ ಸಿನಿಮಾದ ಕತೆ ನನಗೆ ಮತ್ತು ಚಂದನ್ಗೆ ತುಂಬ ಇಷ್ಟ ಆಗಿತ್ತು, ಹಾಗಾಗಿನೇ ಈ ಸಿನಿಮಾವನ್ನು ಒಪ್ಪಿಕೊಂಡ್ವಿ. ಅವತ್ತು ನಾವಿಬ್ಬರು ಕೂಡ ಚೆನ್ನಾಗಿದ್ವಿ, ಬಟ್ ಇವತ್ತು ನಾವು ಚೆನ್ನಾಗಿಲ್ಲ. ಆದರೆ ನಮ್ಮ ಬದುಕು ಮುಂದುವರಿಲೇಬೇಕಲ್ವ ಅನ್ನೋದು ಇವರಿಬ್ಬರ ಅಭಿಪ್ರಾಯ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ, ಇವರಿಬ್ಬರು ಮತ್ತೆ ಜೊತೆಯಾಗುವಂತಹ ಯಾವ ಸಾಧ್ಯತೆಯೂ ಕೂಡ ಕಾಣಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನರ ಅಭಿಪ್ರಾಯ, ಸಾಕಷ್ಟು ಜನರ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಯಾಕೆ ನೀವು ಒಂದಾಗಬಾರ್ದು ಅನ್ನೋ ರೀತಿಯಲ್ಲಿ ಇತ್ತು. ಬಟ್ ಇದಕ್ಕೆ ನೇರವಾಗಿಯೋ ಅಥವಾ ಪರೋಕ್ಷವಾಗಿಯೋ ಉತ್ತರ ಕೊಟ್ಟಂಥ ಈ ಜೋಡಿ ಎಲ್ಲೋ ಒಂದು ಕಡೆ ಮತ್ತೆ ಜೊತೆಯಾಗೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ಟಂತೆ ಕಾಣಿಸ್ತಿದೆ. ಇವರಿಗೆ ಆ ಮನಸ್ಸು ಕೂಡ ಇದ್ದಂತೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಂದರೆ ಇಬ್ಬರು ಕೂಡ ಬಹುತೇಕ ದೂರ ಆಗುವಂಥ ನಿರ್ಧಾರಕ್ಕೆ ಬಂದಾಗಿದೆ. ಮತ್ತೊಮ್ಮೆ ಇವರಿಬ್ಬರು ಕೂಡ ಜೊತೆಯಾಗಿ ಜೀವನವನ್ನು ಸಾಗಿಸುವಂತಹ ಮನಸ್ಸನ್ನು ಮಾಡಿಲ್ಲ. ಜೊತೆಗೆ ಈಗಾಗಲೇ ಕೆಲವೊಂದಷ್ಟು ಹೆಜ್ಜೆಗಳನ್ನು ಇಟ್ಟಾಗಿದೆ. ಹಾಗಂದ ಮಾತ್ರಕ್ಕೆ ಡಿವೋರ್ಸ್ ಪಡೆದಿದ್ದಾರೆ ಅನ್ನೋಂತಹ ಮಾತ್ರಕ್ಕೆ ಇವರಿಬ್ಬರು ಕೂಡ ಜೊತೆಯಾಗಬಾರ್ದು ಅಂತ ಹೇಳಿ ಏನು ಕಾನೂನಲ್ಲಿಲ್ಲ. ಜೊತೆ ಆಗೋದು ಅಂತ ಆದರೆ ಮತ್ತೆ ಜೊತೆ ಆಗಬಹುದು, ಬಟ್ ಇಬ್ಬರ ಮನಸ್ಸು ಕೂಡ ಕೂಡಿ ಬರಬೇಕು. ಮತ್ತೆ ಅದೇ ರೀತಿ ಆಗಬಾರ್ದು, ಮತ್ತೊಂದು ವರ್ಷನೋ 2 ವರ್ಷನೋ ಜೊತೆಗಿರೋದು, ಮತ್ತೆ ಭಿನ್ನಾಭಿಪ್ರಾಯ ಬರೋದು, ಮತ್ತೆ ಬೇರೆ ಆಗೋದು, ಆ ರೀತಿ ಆಗಬಾರ್ದು. ಬಟ್ ಜೀವನ ಪರ್ಯಂತ ಇವರಿಬ್ಬರು ಕೂಡ ಜೊತೆಯಾಗಿದ್ದರೆ ಅದಕ್ಕಿಂತ ಒಳ್ಳೆ ಸುದ್ದಿ ಮತ್ತೊಂದಿಲ್ಲ, ಅದು ಕೂಡ ಸತ್ಯ. ಬಟ್ ಸ್ಟಿಲ್ಲು ಇಲ್ಲಿ ಚಂದನ್ ಏನೇ ತಪ್ಪು ಮಾಡಿರ್ಬೋದು, ನಿವೇದಿತಾ ಏನೇ ತಪ್ಪು ಮಾಡಿರ್ಬೋದು, ಇವರಿಬ್ಬರ ನಡುವೆ ಏನೇ ಭಿನ್ನಾಭಿಪ್ರಾಯ ಬಂದಿರ್ಬೋದು, ಕೂತು ಬಗೆಹರಿಸ್ಕೊಳ್ಬೋದಾಗಿತ್ತೇನೋ ಅನ್ನೋದು ಕೂಡ ಸತ್ಯ. ಆದರೆ ಎಲ್ಲೋ ಒಂದು ಕಡೆ ಕೋಪದ ಕೈಗೋ ಅಥವಾ ಈ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ಇಬ್ಬರು ಕೂಡ ಲೈಫನ್ನು ಸ್ಪಾಯಿಲ್ ಮಾಡಿಕೊಂಡ್ರು ಅಥವಾ ಒಂದೊಳ್ಳೆ ಬದುಕನ್ನು, ಒಳ್ಳೆ ದಾಂಪತ್ಯವನ್ನು ಹಾಳು ಮಾಡಿಕೊಂಡ್ರು ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಏನೇ ಇದ್ರೂ ಕೂಡ ಅವರವರ ವೈಯಕ್ತಿಕ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹೊರಗಡೆ ನಾವು ಮಾತನಾಡೋದು ತುಂಬ ಈಸಿಯಾಗಿರ್ತದೆ, ಅಷ್ಟು ಈಸಿ ಇರೋದಿಲ್ಲ ಬದುಕು. ಹಾಗಾಗಿಯೇ ಅವರ ನಿರ್ಧಾರವನ್ನು ಗೌರವಿಸ್ತಾ ಸಾಧ್ಯ ಆದರೆ ಮತ್ತೊಮ್ಮೆ ಅವರಿಬ್ಬರು ಜೊತೆಯಾಗಿ ಬದುಕುವಂಥ ಅವಕಾಶ ಸಿಕ್ಕಿದರೆ ಆಗಲೂ ಕೂಡ ಜೊತೆಯಾಗಿ ಬದುಕಲಿ, ಸುಂದರವಾದಂಥ ದಾಂಪತ್ಯವನ್ನು 100 ವರ್ಷಗಳ ಕಾಲ ಸಾಗಿಸಲಿ ಅನ್ನೋದು ನಮ್ಮ ಆಶಯ ಕೂಡ. ನಿಮ್ಮ ಆಶಯನೂ ಕೂಡ ಇದೇ ಆಗಿದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವರಿಬ್ಬರು ಮತ್ತೆ ಜೊತೆಯಾಗಬೇಕು ಅಂತೇಳಿ ನಿಮ್ಗೆ ಅನಿಸುತ್ತಾ? ಹಾಗೇನಾದರೂ ಅನಿಸೋದಾದರೆ ನಿಮ್ಮ ಹಾರೈಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.